My name is Musan, and today I will discuss about the chapter of pair of linear equation in two variables. ಅಂತ ಇಲ್ಲಿ pair of linear equation ಅಂತ ನೋಡಿ ಇಲ್ಲಿ solve the following pair of linear equations by elimination method. pair ಅಂದ್ರೆ ಒಂದು ಜೊತೆ ನೋಡಿ x plus y is equal to 14 and x minus y is equal to 4. ಒಂದು ಜೊತೆ ಏನಿದೆ linear equation ಇದೆ. ಇಲ್ಲಿ linear equation ಅಂತ ಯಾವ ರೀತಿ ನೋಡಿ ವೇರಿಯಬಲ್ ಪವರ್ ಏನಿದೆ equation ಇಲ್ಲಿ ವೇರಿಯಬಲ್ಸ್ ಪವರ್ 1 ಇರುತ್ತೆ ನೋಡಿ a ನಲ್ಲಿ 1 ಇರುತ್ತೆ ಇಲ್ಲಿ ಅಷ್ಟೇ a ನಲ್ಲಿ 1 ಇರುತ್ತೆ ಇಲ್ಲಿ ನೋಡಿ a ನಲ್ಲಿ 1 ಇರುತ್ತೆ ಇಲ್ಲಿ ಅಷ್ಟೇ 1 ಇರುತ್ತೆ ಅಂದ್ರೆ ಲೀನಿಯರ್ ಈಕ್ವೇಷನ್ ಅಂದಾಗ ಆ ವೇರಿಯಬಲ್ ಪವರ್ 1 ಇರುತ್ತೆ ಇದನ್ನ ನಾವು ಏನು ಕರೀತೀವಿ ಲೀನಿಯರ್ ಈಕ್ವೇಷನ್ ಅಂತ ಕರೀತೀವಿ ಇದನ್ನ ಬೈ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡಬೇಕು ಯಾವ ರೀತಿ ಸಾಲ್ವ್ ಮಾಡ್ತಾರೆ ನೋಡ್ತಾ ಹೋಗೋಣ ಈಗ ಸೊಲ್ಯೂಷನ್ solution elimination method we have to solve first equation x plus y is equal to 14 next equation number 1 x minus y is equal to 4 we call it as equation number 2 equation 1 equation 2 ನೋಡಿ ಈಗ x plus y is equal to 14 ಇದೆ ಇಲ್ಲಿ x ಎರಡನೇ equation x minus y is equal to 4 ಇದೆ ಈಗ ನೋಡಿ ಇಲ್ಲಿ ಏನಿದೆ ಫಸ್ಟ್ equation x plus ಇದೆ ಇಲ್ಲಿ ಎರಡನೇ equation x minus y ಇರುತ್ತೆ ಫಸ್ಟ್ y by ಕ್ಯಾನ್ಸಲ್ ಮಾಡಿ 1 plus 1 minus ಮಾಡಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡಿ ಏನಿಲ್ಲ ಅಂತ ಕೊಡೋದು ಇಲ್ಲಿ ಪ್ಲಸ್ ಇರುತ್ತೆ ಅಂದ್ರೆ 1 ಇದು ಕೋಎಫಿಷಿಯಂಟ್ 1 ಇರುತ್ತೆ ಇಲ್ಲಿ ಕೋಎಫಿಷಿಯಂಟ್ x ಕೋಎಫಿಷಿಯಂಟ್ 1 ಇರುತ್ತೆ 1x plus 1x ಇಲ್ಲಿ ಯಾರು ಮಾಡೋದ್ರಿಂದ x plus x ಏನಾಗುತ್ತೆ 2x ಆಗುತ್ತೆ ನೆಕ್ಸ್ಟ್ x into x ಏನಾಗುತ್ತೆ x ಸ್ಕ್ವೇರ್ ಆಗುತ್ತೆ ಆದರೆ x plus 1x plus 1x ಹೇಳಿರುತ್ತೆ ನಮಗೆ ಏನು ಬರುತ್ತೆ ಆನ್ಸರ್ 2x ಬರುತ್ತೆ 2x ನೆಕ್ಸ್ಟ್ 1 plus y 1 minus ಆಲ್ರೆಡಿ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏನಿಲ್ಲ 1 ಪ್ಲಸ್ ಇರುತ್ತೆ ಇಲ್ಲಿ ಪ್ಲಸ್ ಇರುತ್ತೆ 14 plus 4 18 ಆಗುತ್ತೆ ನೆಕ್ಸ್ಟ್ 2x is equal to 18 so x is equal to 18 by 2 2 ones are 2 nines x is equal to 9 x is equal to 9 next ಈ x value ಅಲ್ಲ x value ಪುಟ್ಟಿ ನೀವು ಇಲ್ಲಿ ಈಕ್ವೇಷನ್ 1 ಅನ್ನು ಅಪ್ಲೈ ಮಾಡಿ ಅಂದ್ರೆ ಈಕ್ವೇಷನ್ 2 ಅನ್ನು ಅಪ್ಲೈ ಮಾಡಿ ಈಕ್ವೇಷನ್ 1 ಏನಿದೆ ನೋಡಿ x plus y put in equation 1 ಈಗ x plus y is equal to 14 ನಮ್ಮ ಬಂದಿದೆ x value 9 ಬಂದಿದೆ x value 9 ಹಾಕೊಳ್ಳಿ 9 plus y is equal to 14 ಇಲ್ಲಿ y is equal to plus y ಬಂದಿದೆ y is equal to 14 ಈ ಪ್ಲಸ್ 9 ಅನ್ನ ರೈಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ಲಸ್ 9 ಇರೋದು ಏನಾಗುತ್ತೆ ಮೈನಸ್ 9 ಆಗುತ್ತೆ y is equal to 14 and 5 so answer is x value x is equal to 9 and y value is equal to 5 another so ಎರಡನೇ 3x plus y is equal to 15 and 2x minus y is equal to 4 ಇದೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಲಿಮಿನೇಷನ್ ಮೆಥಡ್ ಫಸ್ಟ್ ಈಕ್ವೇಷನ್ ಏನಿದೆ ಸೊಲ್ಯೂಷನ್ ಅಂತ ಬರುತ್ತೆ ನೋಡಿ ಸೊಲ್ಯೂಷನ್ ಅಂತ ಬರುತ್ತೆ ಫಸ್ಟ್ ಈಕ್ವೇಷನ್ ಏನಿದೆ 3x plus y is equal to 15 ಈಕ್ವೇಷನ್ we call it as number 1 equation 1 ಎರಡನೇ equation 2x minus y is equal to 4 equation number as 2 ನೋಡಿ 3x plus y is equal to 15 ಎರಡನೇ equation ಇದೆ 2x minus y is equal to 4 ಇರೋದ್ರಿಂದ
ನೋಡಿ ಒಂದು ಪ್ಲಸ್ ವೈ ಒಂದು ಮೈನಸ್ ವೈ ಬಂದರೆ ಕ್ಯಾನ್ಸಲ್ ಮಾಡ್ಬಿಡಿ ನೆಕ್ಸ್ಟ್ ಇಲ್ಲೇನಿದೆ ಏನಾದರೂ ಪ್ಲಸ್ ತಗೊಳ್ಳಿ 3x ಪ್ಲಸ್ 2x 5x ಆಗುತ್ತೆ ಮತ್ತು ಇಸ್ ಈಕ್ವಲ್ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಪ್ಲಸ್ ಇರುತ್ತೆ 15 ಪ್ಲಸ್ 4 18 ಆಗುತ್ತೆ ನೆಕ್ಸ್ಟ್ 5x is equal to 19 x is equal to 19 by 5 x ವ್ಯಾಲ್ಯೂ ಏನು ಬರುತ್ತೆ ನಮಗೆ 19 by 5 ಬರುತ್ತೆ ಈ x ವ್ಯಾಲ್ಯೂ 14 equation 1 ಅನ್ನು ಅಪ್ಲೈ ಮಾಡಿ equation 1 ಏನಿದೆ 3x plus y is equal to 15 next step ಅಲ್ಲಿ 3 into x value ಏನಿದೆ 19 by 5 plus y is equal to 15 ಈಗ ಈ ಕಡೆ ನೋಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 3 into 19 by 5 plus y is equal to 15 ಈಗ 93 is 57 by 5 plus y is equal to 15 ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಿದೆ ಪ್ಲಸ್ y ಇದೆ y ತಗೊಳ್ಳಿ y is equal to 15 ನೋಡಿ ಇಲ್ಲಿ ಏನು ಕೂಡ ಪ್ಲಸ್ ಇರುತ್ತೆ ಇದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ರೆ ರೈಟ್ ಸೈಡ್ ನಮಗೆ ಮೈನಸ್ 57 by 5 ಆಗುತ್ತೆ ಈಗ ನೋಡಿ ನ್ಯೂಮರೇಟರ್ 57 ಇದೆ ಡಿನಾಮಿನೇಟರ್ 5 ಇದೆ ಇಲ್ಲಿ ನ್ಯೂಮರೇಟರ್ 15 ಇದೆ ಡಿನಾಮಿನೇಟರ್ ಏನು ಅಂತ ನೋಡ್ಕೊಳ್ಳಿ ಈಗ 15 / 1 ಮೈನಸ್ 57 by 5 ಇದೆ ಇದಕ್ಕೆ ಡಿನಾಮಿನೇಟರ್ 5 ನೋಡಿ 5 ಇದೆ 1 ಇದೆ ಇವೆರಡಕ್ಕೂ ಎಕ್ಸ್ಚೇಂಜ್ ತಗೊಳ್ಳಿ 5 ಗೆ 1 ಗೆ ಎಕ್ಸ್ಚೇಂಜ್ ಏನು ಕೊಡ್ತಾರಲ್ಲ y is equal to ನೋಡಿ 5 1 5 ಆಗುತ್ತೆ ನೆಕ್ಸ್ಟ್ ನೋಡಿ ಕ್ರಾಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ 15 5 75 minus 57 1 57 next step ಅಲ್ಲಿ y is equal to ನೋಡಿ 75 57 ನೋಡಿ 75 57 ಹೋದ್ರೆ ಕ್ಯಾರಿ ತಗೊಳ್ಳಿ 5 7 ಕ್ಯಾರಿ ತಗೊಳ್ಳಿ 7 ಇಂದ 15 ಆಗುತ್ತೆ 15 7 ಹೋದ್ರೆ 8 ಬರುತ್ತೆ ಮತ್ತೆ 6 ಇರುತ್ತೆ 6 and 5 ಹೋದ್ರೆ 1 18 ಬರುತ್ತೆ is equal to y is equal to 18 by 5 y ಬರುತ್ತೆ therefore ನಿಮಗೆ x value ನೋಡಿ x value ಇರುವುದು ನಮಗೆ 19 by 5 ಬರುತ್ತೆ and y value y is equal to 18 by 5 next ನೋಡಿ ಮೂರನೇ ಕ್ವೆಶ್ಚನ್ ಡೆರಿವೇಷನ್ ಮೆಥಡ್ ಅಲ್ಲಿ x plus y is equal to 8 and 2x minus y is equal to 7 ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಸೊಲ್ಯೂಷನ್ ನೋಡಿ ಸೊಲ್ಯೂಷನ್ ಅಂತ ಮಾಡ್ತೀವಿ ಫಸ್ಟ್ ಇಕ್ವೇಷನ್ ಏನು x plus y is equal to 8 we call it as equation number 1 another 2x 2x minus y is equal to 7 equation we call it as 2 ನೋಡಿ x plus y is equal to 8 2x minus y is equal to 7 plus y ಮತ್ತು minus y ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ ಕ್ಲಿಯರ್ 1x ಇರುತ್ತೆ ಸಿಂಬಲ್ ಪ್ಲಸ್ ಇರುತ್ತೆ 1x plus 2x 3x ಆಗುತ್ತೆ is equal to plus 8 plus 7 ಏನಾಗುತ್ತೆ 15 ಆಗುತ್ತೆ next step ಅಲ್ಲಿ 3x is equal to 50 x is equal to 15 divided by 3 3 ನಿಂದ 15 ಅನ್ನು ಡಿವೈಡ್ ಮಾಡಿ 3 1 3 5 ನಮಗೆ x ವ್ಯಾಲ್ಯೂ 5
x ವ್ಯಾಲ್ಯೂ ಸಿಗುತ್ತೆ 5 ಸಿಗುತ್ತೆ. x ವ್ಯಾಲ್ಯೂ ಅನ್ನ ನೀವು ಇರ್ತಕ್ಕಂಥ ಈಕ್ವೇಷನ್ ಯಾವುದಾದ್ರೂ ನೀವು ಏನು ಮಾಡಿ ಅಪ್ಲೈ ಮಾಡಿ ನೋಡಿ. x ವ್ಯಾಲ್ಯೂ ಪುಟಿ ಈಕ್ವೇಷನ್ 1 ಅನ್ನು ಹೋಗ್ತೀನಿ. ಈಕ್ವೇಷನ್ 1 ನಾನು ಈಕ್ವೇಷನ್ 1 ಅನ್ನು ಚೂಸ್ ಮಾಡ್ತೀನಿ. ಈಗ ಈಕ್ವೇಷನ್ 1 ಏನಿದೆ ನೋಡಿ, x plus y is equal to 8. ನಮಗೆ ಏನು ಬಂದಿದೆ, x ವ್ಯಾಲ್ಯೂ 5 ಬಂದಿದೆ. 5 y is equal to 8. y is equal to 8 plus 5 ಅನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, minus 5 ಆಗುತ್ತೆ. ಸೊ y is equal to 3. 8 of 5 3. Your answer is x is equal to 5 and y is equal to 3. Y is equal to 3. Next one. Okay. 2x plus 3y is equal to 11 and 2x minus 4y is equal to minus 24 ಅಂತಿದೆ. ಸೊ ಇಲ್ಲಿ minus 24 ಬರಲ್ಲ, should be big plus. ಇಲ್ಲಿ ಫಸ್ಟ್ 24 ಬರುತ್ತೆ, ಪ್ಲಸ್ 24 ಬರುತ್ತೆ, ಪ್ಲಸ್ 24 ಬರುತ್ತೆ. ಫಸ್ಟ್ ಈಕ್ವೇಷನ್ ನೋಡಿ, ಸೊಲ್ಯೂಷನ್ ಅಂತ ತಗೊಳ್ಳಿ. 2x plus 3y is equal to 11. And second equation ಏನಿದೆ, 2x minus 4y is equal to 24. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ನೋಡಿ. ಫಸ್ಟ್ ವೇರಿಯಬಲ್ ಏನಿದೆ ಸೇಮ್ ಇದೆ, 2x ಇದೆ. ಸೆಕೆಂಡ್ ಅಲ್ಲಿ ಪ್ಲಸ್ ಒಂದು ಮೈನಸ್ ಇದೆ, 3y ಇದೆ, 4y ಇದೆ. ನೆಕ್ಸ್ಟ್ 11/24 ಇದೆ ನೋಡಿ. ಯಾವ ರೀತಿ ಸಾಲ್ವ್ ಮಾಡ್ತಾರೆ ಇಲ್ಲಿ ನೋಡಿ, minus 4y ಇಲ್ಲಿ 3y ಹೋಗುತ್ತೆ, ನಮಗೆ 1y ಬರುತ್ತೆ. ಇದೇ ಫಾರ್ಮುಲಾ. ಫಸ್ಟ್ ಬೇಡ, ಸೈನ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನಿದೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದನ್ನ ಪ್ಲಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ, ಮೈನಸ್ ಮಾಡ್ಕೊಳ್ಳಿ. ಈಗ ಬರುತ್ತೆ ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಏನಾಗುತ್ತೆ, 3y plus 4 ಏನಾಗುತ್ತೆ, 7y ಆಗುತ್ತೆ. ಇಲ್ಲಿ ಬಿಗ್ ನಂಬರ್ ನೋಡಿ, ಇಲ್ಲಿ ಪ್ಲಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಏನಾಗುತ್ತೆ, ಹಾಕಿಬಿಟ್ಟು ಲೆಕ್ಕಕ್ಕಿಲ್ಲ. ಇಲ್ಲಿ ಪ್ಲಸ್ ವ್ಯಾಲ್ಯೂ 4y ಇದೆ, 4y plus 3y ಏನಾಗುತ್ತೆ, ಪ್ಲಸ್ 7y ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿಗ್ ನಂಬರ್ ನೋಡಿ, 24 ಜಾಸ್ತಿ ಇದೆ, ನಾನು ಮೈನಸ್ ಕೊಡ್ತೀನಿ, ಮೈನಸ್ 4. 24 ಅಲ್ಲಿ 11 ಹೋಗುತ್ತೆ, 24 ಅಲ್ಲಿ 11 ಹೋಗುತ್ತೆ, 4 ಅಲ್ಲಿ 1 ಹೋದ್ರೆ 3. ನೆಕ್ಸ್ಟ್ 12 ಅಲ್ಲಿ 1 ಹೋದ್ರೆ 1, 13 ಬರುತ್ತೆ, 30. ನೆಕ್ಸ್ಟ್ ಇಲ್ಲಿ ನೋಡಿ, 7y is equal to minus 13. 7y is equal to minus 13 ಬರುತ್ತೆ. ನೆಕ್ಸ್ಟ್ y is equal to minus 30/7 ಬರುತ್ತೆ. ನಮಗೆ ಮೈನಸ್ ಇರೋದ್ರಿಂದ y is equal to minus 30/7 ಬರುತ್ತೆ. y ವ್ಯಾಲ್ಯೂ, ಈ y ವ್ಯಾಲ್ಯೂನ ಈಕ್ವೇಷನ್ 1 ಅಲ್ಲಿ ಅಪ್ಲೈ ಮಾಡಿ, ಈಕ್ವೇಷನ್ 2 ಅಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ y value put in equation 1. Equation 1 ಏನಿದೆ, 2x plus 3y is equal to 11. 2x plus 3 into y value minus 13/7 is equal to 11. ಈಗ 2x ಪ್ಲಸ್ ಈ ಕಡೆ ನೋಡಿ, ಇಲ್ಲಿ 33 minus 39 ಬರುತ್ತೆ, by 7 ಆಗುತ್ತೆ, is equal to 11. ಈಗ 2x ಪ್ಲಸ್ ಇಂಟು ಮೈನಸ್, minus 39/7
7 is equal to 11. Next step ಅಲ್ಲಿ 2x is equal to 11. ಈ ಮೈನಸ್ ಇರೋದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ನಮಗೆ ಪ್ಲಸ್ 39/7 ಆಗುತ್ತೆ. ಈಗ ಈ ಕಡೆ ನೋಡಿ ಡಿನಾಮಿನೇಟರ್ ಏನು ಬರುತ್ತೆ ನೋಡ್ಕೊಂಡು 2x is equal to 7 ಗೆ ಮುಂದೆ ಎಲ್ಸಿಎಂ ಕೊಡ್ತೀವಿ 7 ಬರುತ್ತೆ 7 9 77 ಪ್ಲಸ್ 39 ಅಂತ 39 next step ಅಲ್ಲಿ 2x is equal to 77 plus 39 by 7 77 plus 39 10 ಮಾಡ್ಕೊಳ್ಳಿ 16 ಆಗುತ್ತೆ 116 ಬರುತ್ತೆ 2x is equal to 116 divided by 7 ಬರುತ್ತೆ. Next 2x is equal to ನೋಡಿ ನಮಗೆ x ವೇರಿಯಬಲ್ ಬೇಕು y ಆಲ್ರೆಡಿ ಬಂದಿದೆ -30/7 ಬಂದಿದೆ ನಮಗೆ x ವೇರಿಯಬಲ್ ಬೇಕಾದಾಗ x is equal to 116 by 7 ಇದೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು 7 into 2 ಓಕೆನಾ. ಈಗ x is equal to 116 divided by 7 to 14 ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ 2 ನಿಂದ ಡಿವೈಡ್ ಮಾಡ್ಕೊಳ್ಳಿ 2 7s 2 5s 10 ಆಗುತ್ತೆ ಮತ್ತೆ ಇಲ್ಲಿ 16 ಇರುತ್ತೆ 2 8s ನಮಗೆ x is equal to 58/7 ಬರುತ್ತೆ 58/7 ಬರುತ್ತೆ. ನೆಕ್ಸ್ಟ್ ಒನ್ ನೋಡಿ 2x 4 ಅಂತ 2x plus 3y is equal to 11 and 2x minus 4y is equal to minus 24 ಇದೆ minus 24 ತಗೊಂಡು ಮಾಡ್ತಾ ಹೋಗೋಣ ಆಗ ಪ್ಲಸ್ ತಗೊಂಡಿದ್ವಿ ಈಗ minus 24 ತಗೊಳ್ಳೋಣ ಏನು ಬರುತ್ತೆ ಸೊಲ್ಯೂಷನ್ 2x plus 3y is equal to 11 equation number 1. Next 2x minus 4y is equal to minus 24 equation number 2 ತಗೊಳ್ಳಿ. ಈಗ ನೋಡಿ 2x plus 3y is equal to 11 ಇದೆ. Next 2x minus 4y is equal to minus 24 minus 24 ಇದೆಯಲ್ಲ ಯಾವುದು ಇದನ್ನು ಸಾಲ್ವ್ ಮಾಡ್ತಾರೆ ನೋಡಿ ಇಲ್ಲಿ 2x plus 2x 4x ಆಗುತ್ತೆ ಮತ್ತೆ 3y ಗೆ minus 4y 3y ಬಂದ್ರೆ 1y ಬರುತ್ತೆ ಮೂರು ಕೂಡ ಸೇಮ್ ಬರುತ್ತೆ. ಬಟ್ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡಲ್ಲಿ ಯಾವ್ದಾವುದನ್ನ ನಾವು ಕ್ಯಾನ್ಸಲೇಷನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಅದಕ್ಕೆ ನಾವೇನು ಮಾಡಬೇಕಲ್ಲ ಪ್ಲಸ್ ಇರುತ್ತೆ ಏನಿ ಒಂದು ಪ್ಲಸ್ ಇರುತ್ತೆ ಅದು ಎರಡು ಪ್ಲಸ್ ಇದ್ದಾಗ ಇಲ್ಲಿ ಸಿಂಬಲ್ ಅನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಸಿಂಬಲ್ ಅನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ನಾನು ಪ್ಲಸ್ ಮಾಡ್ತೀನಿ ಏನು ಗೊತ್ತೇ ಮಾಡಿ ಈಗ ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಕೆಲಸ ಆಗುತ್ತೆ. ನೆಕ್ಸ್ಟ್ ನೋಡಿ ಪ್ಲಸ್ 3y ಮತ್ತೆ ಪ್ಲಸ್ 4y ಏನಾಗುತ್ತೆ 4y ಪ್ಲಸ್ 3y 7y ಆಗುತ್ತೆ ಈಸ್ ಈಕ್ವಲ್ ಟು ಪ್ಲಸ್ 24 ಪ್ಲಸ್ 11 ಎಷ್ಟಾಗುತ್ತೆ 35 ಆಗುತ್ತೆ. ನೋಡಿ 1 ಪ್ಲಸ್ 4 5 ನೆಕ್ಸ್ಟ್ 1 ಪ್ಲಸ್ 2 3 7y is equal to 35 ಆಗುತ್ತೆ. ಈಗ 7y is equal to 35 y is equal to 35/7 7 ones are 7 5 y is equal to 5 y is equal to 5. Next ಈ ವ್ಯಾಲ್ಯೂನ ಈಕ್ವೇಷನ್ 1 ಅಲ್ಲಿ ಅಪ್ಲೈ ಮಾಡಿ ಈಕ್ವೇಷನ್ 1 ಅಲ್ಲಿ ಅಪ್ಲೈ ಮಾಡಿದ್ರೆ 2x plus 3y is equal to 11 ಇಲ್ಲಿ put y value equation 1 ನೋಡಿ 1 ಅನ್ನು ಅಪ್ಲೈ ಮಾಡಿ ಏನಿದೆ ಫಸ್ಟ್ ಈಕ್ವೇಷನ್ 2x plus 3y is equal to 11 ಇದೆ. ಈಗ 2x plus y ವ್ಯಾಲ್ಯೂ ಏನಿದೆ y ವ್ಯಾಲ್ಯೂ 5 ಇದೆ
5 is equal to 11. 2x plus 5 3 is 50 is equal to 11. 2x is equal to 11. ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. minus 15 ಆಗುತ್ತೆ. 2x is equal to 15 ಅಲ್ಲಿ 11 ಹೋದ್ರೆ ನಿಮಗೆ ಮೈನಸ್ ಇರತಕ್ಕಂಥದ್ದು ಬಿಗ್ ನಂಬರ್ಗೆ ಮೈನಸ್ ಇದೆ. ಮೈನಸ್ ಇರುತ್ತೆ ಬಿಗ್ ನಂಬರ್ಗೆ ಮೈನಸ್ 8 ಬರುತ್ತೆ. 15 ಅಲ್ಲಿ 11 ಹೋದ್ರೆ 4. ಸೊ x is equal to minus 4 divided by 2. ಈಗ 2 1s are 2 2s are. X value is equal to minus 2. X value ಏನಾಗುತ್ತೆ? minus 2 ಆಗುತ್ತೆ. Y value ಏನಾಗುತ್ತೆ? 5 ಆಗುತ್ತೆ.